ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KSV ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, PDO ಅಭ್ಯರ್ಥಿಗಳಿಗೆ ಒಂದು ಶಾಕ್ ಅಂತ ಹೇಳ್ಬೋದು. ಇದು ನೋಟಿಫಿಕೇಷನ್ ಆಗಿ ಸುಮಾರು 5 ವರ್ಷಗಳೇ ಕಳೀತದೆ ಫ್ರೆಂಡ್ಸ್. ಆದರೂ ಕೂಡ ಒಂದು ಕೆಲವಷ್ಟು 2 ಟೆಲಿಗ್ರಾಮ್ ಗ್ರೂಪ್ ಮತ್ತು ಅಭ್ಯರ್ಥಿಗಳು ಒಂದು ವಿವಾದವನ್ನು ಸ್ಟಾರ್ಟ್ ಮಾಡಲು ಬಂದಿರುವಂಥದ್ದು. ಇದರ ವಿವಾದ ಆದರೆ ಗ್ಯಾರಂಟಿ ಇನ್ನೂ ನೇಮಕಾತಿ ಮುಂದಕ್ಕೆ ಹೋಗುವ ಸಾಧ್ಯತೆ ಇದೆ ಫ್ರೆಂಡ್ಸ್. ಆದ್ದರಿಂದ ಏನು ವಿವಾದ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರಾಜ್ಯದ ಒಂದು ಪ್ರತಿಷ್ಠಿತ 2 ಜಾಸ್ತಿ ಫಾಲೋವರ್ಸನ್ನು ಹೊಂದಿರುವಂಥ ಟೆಲಿಗ್ರಾಮ್ ಗ್ರೂಪಲ್ಲಿ ನಡೆದಂಥ ಒಂದು ಚರ್ಚೆಯನ್ನು ನಾನು ನಿಮಗೆ ತಿಳಿಸ್ಕೊಡಲು ಬಂದಿದ್ದೀನಿ. ಕೆಲವು ಅಭ್ಯರ್ಥಿಗಳು ನೋಡಿ ಫ್ರೆಂಡ್ಸ್, PSI 545 ಸ್ಕ್ಯಾಮ್ ಅಂತ ಒಂದು ಸ್ಕ್ಯಾಮ್ ಗ್ರೂಪ್ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಅದರಲ್ಲಿ 30,000+ ಮೆಂಬರ್ಸು ಒಂದು ಆಕ್ಟಿವ್ ಇರುವಂಥದ್ದು ಫ್ರೆಂಡ್ಸ್. ಆ ಒಂದು ಗ್ರೂಪ್ನ ಮೆಂಬರ್ ಆಗಿರುವಂಥ ರವಿಶಂಕರ್ ಪಾಟೀಲ್ ಅನ್ನೋರು ವಿದ್ಯಾರ್ಥಿಗಳ ಪರವಾಗಿ PSI 45 ಸ್ಕ್ಯಾಮ್ನ ಯಾವ ರೀತಿ ನಾವು ಹೊರತೆಗೆದೆವು, ಅದೇ ರೀತಿ PDO ಹಳೆಯ ಸಿಲೆಬಸನ್ನು ಕೂಡ ನಾವು ತರ್ತೀವಿ ಅಂತ ಒಂದು ಗ್ರೂಪಲ್ಲಿ ಇವತ್ತು ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು ಫ್ರೆಂಡ್ಸ್. ಅದರಿಂದ ನಿಮಗೆ ಬೆಂಬಲ ಇದೆಯಾ ಇಲ್ವಾ ಅಂತ ಒಂದು ಕಮೆಂಟನ್ನು ದಯವಿಟ್ಟು ಎಲ್ಲರೂ ತಿಳಿಸಿ. ಏಕೆಂದರೆ ಫ್ರೆಂಡ್ಸ್, ಈಗ ಆಲ್ರೆಡಿ ಹೊಸ ಪಠ್ಯಕ್ರಮ ಅನೌನ್ಸ್ ಆದಮೇಲೆ ತುಂಬ ಅಭ್ಯರ್ಥಿಗಳು ಅದಕ್ಕೆ ಅನುಕೂಲವಾಗುವಂತೆ ಓದ್ಕೊಳ್ತಾ ಇದ್ದಾರೆ ಫ್ರೆಂಡ್ಸ್. ಯಾಕೆಂದರೆ ಹಳೆ ಅಭ್ಯರ್ಥಿಗಳು ಅದು 2021 ಒಂದು ನೇಮಕಾತಿ ವಿಧಾನ ಚೇಂಜ್ ಆದಮೇಲೆ ಎಲ್ಲ ಗ್ರೂಪ್ ಸಿ ಪರೀಕ್ಷೆಗಳಿಗೂ ಒಂದು ಕಮ್ಯುನಿಕೇಷನ್ ಪೇಪರ್ ಮತ್ತು GK ಪೇಪರ್ ಅಂತ ಫಿಕ್ಸ್ ಆಗಿದೆ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಅದನ್ನು ಚೇಂಜ್ ಮಾಡೋಂಗಿಲ್ಲ. ಆದರೆ ಒಂದು PSI 555 ಸ್ಕ್ಯಾಮ್ ಗ್ರೂಪ್ ಇವ್ರ ಕಡೆಯಿಂದ ಈ ರೀತಿ ಒಂದು ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಫುಲ್ ಕ್ಲೋಸ್ ಇರೋದ್ರಿಂದ ಅವರಿಗೆ ಮನವಿ ಮಾಡಿ ಪಠ್ಯಕ್ರಮವನ್ನು ಬದಲಾಯಿಸ್ತೀವಿ ಅಂತ ಹೇಳಿರುವಂಥದ್ದು. ಅದರಿಂದ ಹಲವು ವಿದ್ಯಾರ್ಥಿಗಳು ಸಪೋರ್ಟ್ ಕೂಡ ಮಾಡ್ತಿರುವಂಥದ್ದು ಫ್ರೆಂಡ್ಸ್. ಆದರೆ ತುಂಬ ಜನ ವಿದ್ಯಾರ್ಥಿಗಳು ಇದಕ್ಕೆ ವಿರೋಧಿಸುವ ಸಾಧ್ಯತೆಯೂ ಇದೆ. ಆದ್ದರಿಂದ ಯಾರೆಲ್ಲ ಇದಕ್ಕೆ ವಿರೋಧಿಸ್ತೀರಾ ದಯವಿಟ್ಟು ಅವರು ಈ ವಿಡಿಯೋನ ಕಮೆಂಟ್ ಮಾಡಿ. ನಿಮಗೆ ಈ ಹಳೆ ಪಠ್ಯಕ್ರಮ ಬೇಕಾ ಅಥವಾ ಹೊಸ ಪಠ್ಯಕ್ರಮ, ಅಂದರೆ ಈಗಿನ ಸಿಲೆಬಸ್ ಒಂದು ಕಮ್ಯುನಿಕೇಷನ್ ಮತ್ತು GK ಪೇಪರ್ ಇದು ಬೇಕಾ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ ಇದು ಚೇಂಜ್ ಮಾಡೋದು ಪಠ್ಯಕ್ರಮನ ಅಷ್ಟು ಸುಲಭ ಇಲ್ಲ. ಯಾಕಂದರೆ ಗೆಜೆಟೆಡ್ ನೋಟಿಫಿಕೇಷನ್ ಹೊರಡಿಸಿರೋದ್ರಿಂದ ಇವರು ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತಗೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಅದು ಈಗ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿರೋದ್ರಿಂದ ಸಚಿವ ಸಂಪುಟ ಸಭೆ ನಡೆಸೋದು ತುಂಬ ಕಷ್ಟ ಇದೆ ಫ್ರೆಂಡ್ಸ್. ಆದ್ದರಿಂದ ಅಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲ ಸಚಿವರು ಒಂದು ಮತದ ತೀರ್ಮಾನಕ್ಕೆ ಬಂದು ಅಲ್ಲಿ ಅವರು ಸರ್ಕಾರದಿಂದ ಕಡೆಯಿಂದ ಮತ್ತೊಂದು ನೋಟಿಫಿಕೇಷನ್ ಹೊರಡಿಸಿ ಪಠ್ಯಕ್ರಮವನ್ನು ಚೇಂಜ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅದು ತುಂಬ ದೊಡ್ಡ ಪ್ರೋಸೆಸ್ ಇದೆ. ಆದರೂ ಆ ಸಾಧ್ಯತೆ ಹೆಚ್ಚು ಇರೋದ್ರಿಂದ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಆದ್ದರಿಂದ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ ಮತ್ತು ಕಮೆಂಟ್ನ ಮಾಡಿ ಫ್ರೆಂಡ್ಸ್. ನಿಮಗೆ ಹಳೆ ಪಠ್ಯಕ್ರಮ ಬೇಕಾ ಹೊಸ ಪಠ್ಯಕ್ರಮ ಬೇಕಂತ ನೋಡಿ ಫ್ರೆಂಡ್ಸ್. ನಾವು ಯಾವುದೇ ಅಭ್ಯರ್ಥಿಗಳ ವಿರೋಧಲ್ಲ. ಯಾಕೆಂದರೆ ಈಗ ಆಲ್ರೆಡಿ ಹೊಸ ಪಠ್ಯಕ್ರಮ ಅನೌನ್ಸ್ ಆಗಿರೋದ್ರಿಂದ ಅದರ ಎಲ್ಲರೂ ತಯಾರಿ ಮಾಡ್ತಿದ್ದಾರೆ. ಈಗ ಈ ಗೊಂದಲ ಬೇಡ ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ ಫ್ರೆಂಡ್ಸ್. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ದಯವಿಟ್ಟು ವಿಡಿಯೋ ಲೈಕ್ನ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.